ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹಾಂ, ಹೌದಾ, ಸರಿ. ಅಮ್ಮು, ಏನಾಯ್ತು? ಇನ್ನೂ ಏನೋ ಗೊತ್ತಾಗಿಲ್ಲಮ್ಮ. ಮಂಜುನಾಥ್, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇವತ್ತು ನಿನ್ನ ಸಾವು ಬರ್ದಿಲ್ಲ, ಆ ಬ್ರಹ್ಮನೇ ನಿನ್ನ ಸಾವು ಬರ್ದಿಲ್ಲ. ಪಾಪ, ಮಗು ಸಾವು ಖಚಿತ. ಇನ್ನು ಒಂದೇ ಒಂದು ಅವಕಾಶ ಇದೆ ಅಲ್ವಾ? ನಾನೇ ಪ್ರಯತ್ನ ಪಡ್ತೀನಿ. ಮೊಮ್ಮಗು ಉಳಿಸಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಡ್ತೀಯ ಮಂಜುನಾಥ್? ಸರಿ, ನಿನ್ನ ಆಯ್ಕೆ. ನೀವಿಲ್ದೇ ಇರೋ ದುಃಖ ನನಗೆ ಪ್ರತಿದಿನ ಪ್ರತಿ ಕ್ಷಣ ಕಾಡ್ತಾನೆ ಇರುತ್ತೆ. ಆದರೆ ಈ ದುಃಖನ ನನ್ನ ಅಪ್ಪ ಅಮ್ಮನ ಮುಂದೆ ತೋರಿಸ್ಕೊಡೋದಕ್ಕಾಗೋದಿಲ್ಲ. ನಾನು ಈ ಮಗು ಮುಖ ನೋಡಿಕೊಂಡೆ ನಿಮ್ಮ ನೋವನ್ನೆಲ್ಲ ನಾನು ಮರೀತಾ ಇದ್ದೀನಿ. ಮಂಜುನಾಥ್, ಸಮಯ ಮೀರ್ತಿದೆ. ಇಲ್ಲ ಅಂದ್ರೆ ಮಗು ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ದೇವರೇ, ನಾನು ನನ್ನ ಬದುಕನ್ನು ನೋಡಿದ್ದೀನಿ. ನನ್ನ ಮೊಮ್ಮಗು ಇನ್ನೂ ಸರಿಯಾಗಿ ಕಣ್ಣು ಕೂಡ ಬಿಟ್ಟಿಲ್ಲ. 100 ವರ್ಷ ಬದುಕಿ ಬಾಳಲಿ. ದೇವರೇ, ಕಡೆದಾಗ ಬೇಡ್ಕೋತಾ ಇದ್ದೀನಿ, ಇದೇ ನನ್ನ ಕಡೆ ಮಾತು ಅಂತ ಅನ್ಕೋ. ಆ ಗುಂಡು ನನಗೆ ಸಿಡಿಲಿ. ಮಂಜುನಾಥ್, ಇವತ್ತು ನಿಂದೇ ಸಾವು. ಅದ್ ನನಗ್ ಗೊತ್ತಿತ್ತು. ಅಗ್ನಿ, 1 ವಿಕೆಟ್ ಪತನ. ಇನ್ನು ಶುರು ವಿಕೆಟ್ಗಳ ಸುರಿಮಳೆ. ಜೂನಿಯರ್, ಜೂನಿಯರ್ ವಾಯ್ಸು. ಅಕ್ಕ, ಹಾಕಿ. ಅಕ್ಕ,
ಅಮ್ಮು ಅಪ್ಪ ಎಲ್ಲೂ ಕಾಣಿಸ್ತಿಲ್ಲ. ಏನು ಚೀಟಿ ಅದು? ಅಮ್ಮು ಏನು ಬರ್ತಿದೆ ಅದರಲ್ಲಿ? ಅಮ್ಮು ನಿನ್ನೆ ಕೇಳ್ತಿರೋದು. ರಾಜ, ಏನಿದೆಯೋ ಅದರಲ್ಲಿ? ಮಾತಾಡು, ಏನ್ ಬರ್ದಿದೆ ಅದರಲ್ಲಿ? ಯಾಕಿಬ್ರು ಮಾತಾಡ್ತಿಲ್ಲ? ಏನ್ ಬರ್ದಿದೆ ಆ ಚೀಟಿಲಿ? ಇದು ದೀಪ ಅಲ್ಲ ತೇಜಸ್. ಇಷ್ಟು ವರ್ಷ ನನ್ನ ಹೊಟ್ಟೆಯಲ್ಲಿ ಉರಿತಿದ್ದ ಬೆಂಕಿ ಇವತ್ತು ದೀಪವಾಗಿ ನಿನ್ನ ಮುಂದೆ ಉರಿತಾ ಇದೆ. ನಿನ್ನ ಸಾವಿಗೆ ಕಾರಣ ಆದ ಮಂಜುನಾಥ್ ಕತೆ ಇವತ್ತು ಮುಗೀತು. ಪಾಪ, ಸೂಯಿಸೈಡ್, ಕೊಲೆ ಅಂತ ಪ್ರೂವ್ ಮಾಡೋಕ್ಕಾಗದಿರೋ ಹಾಗೆ ಮಾಡಿದ್ವಿ. ಇನ್ನು ಆ ವಸಿಷ್ಠನ ಮನೆ ಒಂದು ಸ್ಮಶಾನವಾಗುತ್ತೆ. ಹೆಣಗಳನ್ನು ಆಯ್ಕೊಳ್ಳೋಕ್ಕೂ ಯಾರೂ ಇರಬಾರ್ದು ಆ ಮನೆಯಲ್ಲಿ. ಒಬ್ರನ್ನು ಬಿಡಲ್ಲ. ಆ ದೇವ್ರಿಗೆ ಅನ್ನಿಸ್ಬೇಕು ಈ ಬೆಟ್ಟಪ್ಪ ಯಾಕಿಷ್ಟು ಕ್ರೂರಿ ಅಂತ. ತಂದೆಗೆ ದೊಡ್ಡ ಮಗನ ಮೇಲೆ ಪ್ರೀತಿ ಜಾಸ್ತಿ, ತಾಯಿಗೆ ಚಿಕ್ಕ ಮಗನ ಮೇಲೆ ಪ್ರೀತಿ ಜಾಸ್ತಿ ಅಂತಾರೆ. ಆದರೆ ಯಾಕೋ ಗೊತ್ತಿಲ್ಲ, ನನಗೆ ನನ್ನ ತೇಜಸ್ ಮೇಲೆ ಪ್ರೀತಿ ಜಾಸ್ತಿ ಇತ್ತು. ಯಾಕೆ ಗೊತ್ತಾ? ನೀನು ನಂತರ ಹೊರಟ, ಆದರೆ ತೇಜಸ್ಸು ಅವನು ಮುಗ್ಧ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.